ಹಠಾತ್ ಅವನ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಉಂಟಾಯಿತು. ಕೆಲವು ಸೆಕೆಂಡ್ಗಳಲ್ಲೇ ಅವನ ದೇಹ ಸಂಪೂರ್ಣವಾಗಿ ಕಂಪಿಸತೊಡಗಿತು ಮತ್ತು ಅಲ್ಪ ಸಮಯದಲ್ಲೇ ಸಾಮ್ರಾಟ್ಗೆ ಜ್ಞಾನ ತಪ್ಪಿತು. ಅವನು ಕಣ್ಣು ತೆರೆದಾಗ ಏನೇನೋ ರಾತ್ರಿ ಆಗ್ತಿತ್ತು. ಸಾಮ್ರಾಟ್ ಕಣ್ಣು ತೆರೆದ ತಕ್ಷಣವೇ ಅವನಿಗೆ ತೀವ್ರವಾದ ವಾಸನೆ ಬಂತು. ಆ ಕ್ಷಣದಲ್ಲಿ ಅವನ ಬಟ್ಟೆಗಳು ಸಂಪೂರ್ಣ ನೆಂದಿತ್ತು. ಅದರಿಂದ ದುರ್ಗಂಧ ಬರ್ತಿತ್ತು. ಆ ದೃಶ್ಯವೇ ಅಸಹ್ಯವಾಗಿತ್ತು. ಯೋಚಿಸಲು ಅವನಿಗೆ ಸಮಯವಿರಲಿಲ್ಲ. ಅವನು ನೇರವಾಗಿ ಬಾತ್ರೂಮ್ಗೆ ಓಡಿ ಹೋಗಿ ಸ್ನಾನಕ್ಕೆ ಹೋದ. ಅವನ ದೇಹವನ್ನು ಸಂಪೂರ್ಣವಾಗಿ ತೊಳೆಯಲು 1 ಗಂಟೆ ಬೇಕಾಯಿತು. ಹೊಸ ಬಟ್ಟೆ ತೊಟ್ಟು ಬಾತ್ರೂಮ್ನಿಂದ ಹೊರಬಂದಾಗ ಅವನು ಜ್ಞಾನ ತಪ್ಪಿ ಬಿದ್ದಿದ್ದ ಜಾಗದಲ್ಲಿ ಹಳದಿ ಬಣ್ಣದ ದ್ರವ ಒಣಗಿ ಗಟ್ಟಿಯಾಗಿತ್ತು. ಅದರಿಂದ ಭಾರಿ ದುರ್ಗಂಧ ಬರ್ತಿತ್ತು. ಅದನ್ನು ಸ್ವಚ್ಛಗೊಳಿಸಲು ಸಾಮ್ರಾಟ್ನಿಗೆ ಇನ್ನು ಅರ್ಧ ಗಂಟೆ ಬೇಕಾಯಿತು. ಅಕ್ರಮ್ ಅಂಕಲ್ಗೆ ಯಾರೋ ಮೋಸ ಮಾಡಿದ್ದಾರೆ. ಇದರಿಂದ ಪವರ್ ಸಿಗೋದಿರಲಿ, ಇದರಿಂದ ಇನ್ನೂ ಜಾಸ್ತಿ ನೋವಾಗ್ತಿದೆ. ಅದ್ ಸಾಲ್ದು ಅಂತ ಈ ಸ್ಮೆಲ್ ಬೇರೆ. ಇನ್ನು ಈ ಔಷಧಿಯಿಂದ ಎಷ್ಟೊಂದು ಸೈಡ್ ಎಫೆಕ್ಟ್ ಆಗುತ್ತೋ ಯಾರಿಗೂ ಗೊತ್ತಿಲ್ಲ.